30 ಡೇಸ್ ಚಾಲೆಂಜ್ ನ 12ನೇ ದಿವಸದಲ್ಲಿ ಇವತ್ತು ನನ್ನ ಪತಿದೇವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಕೂಡ ಅವೇ ಈ ವಿಡಿಯೋ ಅಲ್ಲಿ ಬೇರೆ ಬೈದಿನ ಈ ಏನನ್ ಬಿಟ್ರೆ ಬೈದಿನ ಹೆಂಗ್ ಗೊತ್ತಾಂಡಿ ಈ ಕೂತುಲೆ ಅವಳು ತಾತು ನಾನ್ ಬಂದದ್ದು ಹೂ ಕೊಯ್ಲಿಕ್ಕೆ ಆಯ್ತಾ. ಸೊ ಇವ್ರನ್ನ ಅಲ್ಲಿಗೆ ನಾನು ಸ್ವಲ್ಪ ಡ್ರಾಪ್ ಮಾಡುವ. ಡ್ರಾಪ್ ಆಂಟಿ ನೆಟ್ಟಿರುವಂತದ್ದು. ಅವರು ನಂಗೆ ಹೇಳಿದ್ರು ನೈಟ್ ಹೊತ್ತಲ್ಲಿ ಇದು ಅರಳುತ್ತೆ, ಸೊ ಇದರದ್ದು ವಿಡಿಯೋ ತೆಗೆ, ತುಂಬಾ ಚೆನ್ನಾಗಿ ಅರಳುತ್ತೆ ಅಂತ. ನೋಡುವ ನೈಟ್ಗೆ ಬಂದು ನಂಗೆ ಈಗ ಜಸ್ಟ್ ಆಂಟಿ ಪ್ಲಾಂಟ್ ಒಂದು ಕೊಟ್ಟಿದ್ದಾರೆ. ಅದು ಯಾವ್ದು ಪ್ಲಾಂಟ್ ಗೊತ್ತಾ? ಸೊ ಅದು ಯಾವ್ದು ಪ್ಲಾಂಟ್ ಅಂದ್ರೆ, ಈಗ ನಾನ್ ಮತ್ತೆ ನನ್ನ ಪತಿದೇವರು ಬ್ರಹ್ಮಕಮಲ ಹೂ ಅರಳಿದ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರೂ ಸೌಖ್ಯ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಸೂಪರ್ ಆಗಿದ್ದೇನೆ. ಇವತ್ತಿನ ವ್ಲಾಗ್ ಇದ್ದು ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 30 ಡೇಸ್ ಚಾಲೆಂಜ್ ನ 12ನೇ ದಿವಸದಲ್ಲಿ ಇವತ್ತು ನಾವಿದ್ದೇವೆ. ಏನ್ ಬ್ರೇಕ್ಫಾಸ್ಟ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಅನ್ಕೊಂಡೆ ಟೊಮ್ಯಾಟೊ ದೋಸೆ ಮಾಡುವ ಅಂತ. ಆಯ್ತಾ, ಟೊಮ್ಯಾಟೊ ದೋಸೆ ಹೇಗೆ ಮಾಡುದು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ, ಅಂದ್ರೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ರೆಡಿ ಆಗಿದ್ದೀರಾ? ನಾನು ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ತೇನೆ. ಫಸ್ಟಿಗೆ ನೀವು ಇಲ್ಲಿ 1 ಕಪ್ ಅಷ್ಟು ರವಾವನ್ನ ತಗೊಳ್ಳಿ. ಹಾಗೆ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಅಷ್ಟು ಕಡಲೆ ಹಿಟ್ಟು, ಹಾಗೇನೆ ಒಂದು 2 ಮೀಡಿಯಂ ಸೈಜ್ ಟೊಮ್ಯಾಟೊ, ಹಾಗೇನೆ ಇಲ್ಲಿ ಬ್ಯಾಡಿಗೆ ಮೆಣಸು, ಶುಂಠಿ, 1 ಸ್ಪೂನ್ ಕೊತ್ತಂಬರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, 1/2 ಸ್ಪೂನ್ ಜೀರಿಗೆ. ಸೊ ಇಷ್ಟೆಲ್ಲ ಬೇಕು ಇವತ್ತಿನ ಬ್ರೇಕ್ಫಾಸ್ಟ್ಗೆ. ಬನ್ನಿ ಇದನ್ನ ತಯಾರು ಮಾಡುವ. ಸ್ಟಾರ್ಟ್ ಮಾಡುವಲ್ಲ. ಫಸ್ಟಿಗೆ ರವಾವನ್ನ ನೀವು ಇಲ್ಲಿ ಹಾಕಿ, ನೆಕ್ಸ್ಟ್ ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಕೊತ್ತಂಬರಿ, ಹಾಗೇನೆ ಜೀರಿಗೆ, ಹಾಗೇನೆ ಬ್ಯಾಡಿಗೆ ಮೆಣಸು, ಶುಂಠಿ, ಟೊಮ್ಯಾಟೊ, ಉಪ್ಪು. ಈಗ ಇಷ್ಟನ್ನ ಗ್ರೈಂಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಓಕೆ. ಈಗ ನಾವು ಗ್ರೈಂಡ್ ಮಾಡುವ. ಗ್ರೈಂಡ್ ಆಯ್ತು. ಓಕೆ ಗೈಸ್, ಇಲ್ಲಿ ಈಗ ನಾನು ದೋಸೆ ಮಾಡ್ಲಿಕ್ಕೆ ರೆಡಿ. ನೋಡಿ, ನಮ್ ದೋಸೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಬೇಕಿದ್ರೆ ಇದನ್ನೇ ಉಂಟಲ್ಲ, ನೀರ್ ದೋಸೆ ಆಗಿ ಮಾಡ್ಬೋದು. ನೀವು ನೀರ್ ದೋಸೆ ಆಗಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಬೇಕಷ್ಟೇ. ನನ್ನ ಪತಿದೇವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಕೂಡ ಅವೇ ಈ ವಿಡಿಯೋ ಅಲ್ಲಿ ಬೇರೆ ಬೈದಿನ ಈ ಏನನ್ ಬಿಟ್ರೆ ಬೈದಿನ ಹೆಂಗ್ ಗೊತ್ತಾಂಡಿ ಈ ಕೂತುಲೆ ಅವಳು ತಾತು ನಾನ್ ಬಂದದ್ದು ಹೂ ಕೊಯ್ಲಿಕ್ಕೆ ಆಯ್ತಾ. ಸೊ ಇವ್ರನ್ನ ಅಲ್ಲಿಗೆ ನಾನು ಸ್ವಲ್ಪ ಡ್ರಾಪ್ ಮಾಡುವ. ಡ್ರಾಪ್ ಬಿಟ್ಟುಕೊಡುವ ಅಂತ. ಬಿಟ್ರೆ ಬೈದಂದ್ರೆ ಇಲ್ಲ ತೊಂಡ್ರಿ, ನಾನು ಮೋಕೆಯಿಂದ ಬಂದದ್ದು ನಿಮ್ಮನ್ನ ಬಿಡ್ಲಿಕ್ಕೆ ಅಂತ. ಯಾಕೆ ಹೀಗೆ ಹೇಳ್ತೀರಾ? ಅದೆಂತ ಮಾಡುದು ನೀವು? ಏನೋ ಬಿಡ್ತಾ ಇದ್ದಾರೆ. ಹೌದೌದು,
ವಿಡಿಯೋ ಮಾರ ಸೆಲ್ಫಿ ಅಲ್ಲ ಅದು. ಸರಿ ಓಕೆ, ನಾನು ಇಷ್ಟು ಹೂವು ತಗೊಂಡು ಬಂದೆ ನೋಡಿ. ಇನ್ನು ದೇವರಿಗೆ ಇಡುವ. ದೇವರಿಗೆ ನಾನು ಕೈ ಮುಗ್ದು ದೀಪ ಇಟ್ಟೆಲ್ಲ ಆಯ್ತು. ಹೂ ಇಡುವ ಬನ್ನಿ. ನಿನ್ನೆ ಕೂಡ ಹೂ ಇಟ್ಟಿದ್ದೆ. ಈಗ ತುಂಬಾ ಆಗ್ತದೆ ಆಯ್ತಾ ಹೂವು, ಅದ್ರಲ್ಲಿ ಖುಷಿ ಆಗ್ತದೆ ಇಡ್ಲಿಕ್ಕೆ ದೇವರಿಗೆಲ್ಲ. ಈ ಹೂವಿದ್ದು ಹೆಸರು ನಿಮ್ಗೆ ಗೊತ್ತಿದೆಯಾ? ಪರ್ಟಿಕ್ಯುಲರ್ ಆಗಿ ಈ ಹೂವಿಗೆ ಏನ್ ಹೆಸರು ಅಂತ ನೀವು ಹೇಳಿದ್ರೆ, ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ಹೂವಿದ್ದು ಹೆಸರು ಏನಂತ. ಇದರಲ್ಲಿ ಸ್ಮೆಲ್ ಏನಿಲ್ಲ. ಈ ನಮ್ಮ ಟೊಮ್ಯಾಟೊ ದೋಸೆ ಹಾಗೇನೆ ಇಲ್ಲಿ ನಾನು ಚಟ್ನಿ ಏನ್ ಮಾಡ್ಲಿಲ್ಲ ಆಯ್ತಾ, ಯಾಕಂದ್ರೆ ಬೀನ್ಸ್ ಮತ್ತೆ ಪೊಟ್ಯಾಟೊ ಒಂದು ಕರಿ ಮಾಡಿದ್ದೆ. ಸೊ ಅದು ಇದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಆಗ್ತಾ ಉಂಟು. ಸೊ ಟೇಸ್ಟ್ ಮಾಡಿ ಈಗ ನಾನು ನಿಮ್ಗೆ ಹೇಳ್ತೇನೆ ಆಯ್ತಾ, ಹೇಗೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಹೇಗೆ ಬಂದಿದೆ ಅಂತ. ತುಂಬಾನೇ ಸೂಪರ್ ಆಗಿ ಬಂದಿದೆ. ಈ ದೋಸೆ ಉಂಟಲ್ಲ, ಗರಿ ಗರಿಯಾಗಿ ತಿನ್ಲಿಕ್ಕಂತೂ ಖುಷಿ ಆಗ್ತದೆ, ಯಾಕಂದ್ರೆ ನಾವ್ ಇದ್ರಲ್ಲಿ ರವೆ ಹಾಕಿದ್ದೇವೆ. ಹಾಗಾಗಿ ಅದು ತಿನ್ನುವಾಗ ಟೇಸ್ಟ್ ಡಿಫ್ರೆಂಟ್ ಕೊಡ್ತದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತಾ ಅಂತಾನು ನೀವು ಕಮೆಂಟ್ ಮಾಡ್ಬೋದು ನಂಗೆ. ಬೆಸ್ಟ್ ದೋಸೆ ಸೂಪರ್ ಆಗಿದೆ. ಇದಕ್ಕೆ ಚಟ್ನಿನೇ ಬೇಕಂತ ಇಲ್ಲ, ಯಾವುದೇ ಪಲ್ಯನಿದ್ರೂ ಟೇಸ್ಟ್ ಡಿಫ್ರೆಂಟ್ ಕೊಡ್ತದೆ. ಚೆನ್ನಾಗಿ ತಿಂದ್ಮೇಲೆ ಸಿಗ್ತೇನೆ ಆಯ್ತಾ. ಇದು ಕ್ವೀನ್ ಆಫ್ ದಿ ನೈಟ್ ಫ್ಲವರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಬ್ರಹ್ಮಕಮಲ ಹೂವು. ಇದು ಆಂಟಿ ನೆಟ್ಟಿರುವಂತದ್ದು. ಅವರು ನಂಗೆ ಹೇಳಿದ್ರು ನೈಟ್ ಹೊತ್ತಲ್ಲಿ ಇದು ಅರಳುತ್ತೆ, ಸೊ ಇದರದ್ದು ವಿಡಿಯೋ ತೆಗೆ, ತುಂಬಾ ಚೆನ್ನಾಗಿ ಅರಳುತ್ತೆ ಅಂತ. ನೋಡುವ ನೈಟ್ಗೆ ಬಂದು. ಹೆಲೋ ಗೈಸ್, ಏನ್ ಗೊತ್ತಾ, ನಂಗೆ ಈಗ ಜಸ್ಟ್ ಆಂಟಿ ಪ್ಲಾಂಟ್ ಒಂದು ಕೊಟ್ಟಿದ್ದಾರೆ. ಅದು ಯಾವ್ದು ಪ್ಲಾಂಟ್ ಗೊತ್ತಾ? ಸೊ ಅದು ಯಾವ್ದು ಪ್ಲಾಂಟ್ ಅಂದ್ರೆ ತೋರಿಸ್ತೇನೆ ನೋಡಿ. ಇದುವೇ ಪ್ಲಾಂಟ್. ಅದು ಇದರ ಹೆಸರು ಏನ್ ಗೊತ್ತಾ? ಫಿಲೋಡೆಂಡ್ರನ್ ಬರ್ಲ್ ಮಾರ್ಕ್ಸ್ ಅಂತ. ಹೆಸರು ಕೇಳಲಿಕ್ಕೇನೆ ಒಂಥರ ಡಿಫ್ರೆಂಟ್ ಉಂಟು. ಈ ಪ್ಲಾಂಟ್ ಇಂಡೋರ್ ಪ್ಲಾಂಟ್, ಒಳಗೆ ಕೂಡ ಇದನ್ನ ನೀವು ಇಡ್ಬೋದು. ಹಾಗೇನೆ ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಡ. ಮತ್ತೇನ್ ಗೊತ್ತಾ, ಈ ಪ್ಲಾಂಟ್ ಅನ್ನ ಏನಂದ್ರೆ ನಾವು ಮಕ್ಕಳಿಂದ ಸ್ವಲ್ಪ ದೂರ ಇಡ್ಬೇಕಾಗ್ತದೆ, ಯಾಕಂದ್ರೆ ಇದ್ರ ಎಳೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕೊಡ್ತದೆ ಒಂದ್ ವೇಳೆ ಇದನ್ನ ಸೇವನೆ ಮಾಡಿದ್ರೆ. ಹಾಗೆ ಅದಕ್ಕೋಸ್ಕರ. ಮತ್ತೆ ಈ ಪ್ಲಾಂಟ್ ಅನ್ನ ಈಗ ನಾವು ಪಾಟಿಗೆ ಹಾಕಿ ಎಂತ ರೀಪಾಟಿಂಗ್ ಮಾಡುವ ಇದನ್ನ. ಆಂಟಿ ಇದನ್ನ ನಂಗೆ ಕೊಟ್ಟಿದ್ದು ಏನಂದ್ರೆ ಅವರಲ್ಲಿ ಇದೆ ಇದ್ರದ್ದು ಪ್ಲಾಂಟ್. ಅದು ತುಂಬಾ ದೊಡ್ಡದಾಗಿತ್ತು, ಆದ್ರೆ ಒಂದು ಅದ್ರದ್ದೇನು ಕೊಂಬೆ ಇದೆ ನೋಡಿ, ಅದು ಕೆಳಗೆ ಹೀಗೆ ಬೀಳ್ಲಿಕ್ಕೆ ಇದಾಯ್ತಂತೆ. ಸೊ ಅದಕ್ಕೋಸ್ಕರ ಆಂಟಿ ಎಂತೂ ನಾನು ಈಗ ಗಾರ್ಡನಿಂಗ್ ಎಲ್ಲ ಮಾಡ್ತಾ ಇದ್ದೇನಲ್ವಾ, ಅದಕ್ಕೆ ನಂಗೆ ಕೊಟ್ರು. ಸೊ ಇದನ್ನ ಈಗ ನಾವು ಪಾಟಿಗೆ ಹಾಕಿ ಮಣ್ಣೆಲ್ಲ ಹಾಕಿ ಇದನ್ನ ರೆಡಿ ಮಾಡುವ ಆಯ್ತಾ. ಸೊ ಏನೆಲ್ಲ ಹಾಕ್ತೇನೆ ಪಾಟಿಗೆ ಅಂತ ನಿಮ್ಗೆ ತೋರಿಸ್ತೇನೆ ಒಂದೊಂದಾಗಿ, ಬನ್ನಿ. ಈಗ ನಾನ್ ನಿಮ್ಗೆ ಉಂಟಲ್ಲ ಪಾಟಿಗೆ ಹಾಕಿ ಹೇಗೆ ಸೆಟ್ ಮಾಡುದು ಅಂತ ಹೇಳ್ಕೊಡ್ತೇನೆ. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಬೆಳೀತದೆ ಆಯ್ತಾ. ಇದು ತುಂಬಾ ಚೆನ್ನಾಗಿ ಬೆಳೀತದೆ ಆಯ್ತಾ.
ಸೊ ಇದಕ್ಕೆ ಜಾಸ್ತಿ ಬೆಳಕೇನ್ ಬೇಕಂತ ಇಲ್ಲ. ಪಾಟಿಗೆ ಹಾಕಿ ರೆಡಿ ಮಾಡುವ ಬನ್ನಿ. ಫಸ್ಟಿಗೆ ನಿಮ್ಗೆ ಗೊತ್ತುಂಟಲ್ವಾ, ಫಸ್ಟ್ ಲೇಯರ್ ಯಾವಾಗ್ಲೂ ಇದಕ್ಕೆ ಕಲ್ಲನ್ನ ಹಾಕ್ಬೇಕು, ಸ್ಟೋನ್ ಅನ್ನ ಹಾಕ್ಬೇಕು, ಮತ್ತೆ ಮಣ್ಣು, ಕೋಕೋಪೀಟ್ ಆ ತರ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದೊಂದು ಲೇಯರ್ ಆ ತರ ಎಲ್ಲ ಮಾಡ್ಬೇಕು. ಇಲ್ಲಿ ನನ್ನ ಹತ್ರ ಏನು ಆ ಕಲ್ಲಿಲ್ಲ, ಸ್ಟೋನ್ ಇಲ್ಲ, ಅದಕ್ಕೋಸ್ಕರ ನಾನುಂಟಲ್ಲ ಬುಜ್ಜಿ ತಿಪ್ಪಿಗಿನ ಅನ್ಪಿನಿ ಸೊ ಅದಕ್ಕೋಸ್ಕರ ನಾನುಂಟಲ್ಲ ಇಲ್ಲಿ ಗೆರಟೆಯನ್ನ ಯೂಸ್ ಮಾಡ್ತಾ ಇದ್ದೇನೆ ಫಸ್ಟ್ ಲೇಯರ್ಗೆ. ಅದನ್ನ ಡೈರೆಕ್ಟ್ ಇಷ್ಟು ದೊಡ್ಡದ ಇಡುದಲ್ಲ, ಅದನ್ನ ಸಣ್ಣದಾಗಿ ಪುಡಿ ಪುಡಿ ಮಾಡಿ ಈ ತರ ಮಾಡ್ಬೇಕು. ಸೊ ಫಸ್ಟ್ ಲೇಯರ್ ನೀವು ಅದನ್ನ ಹಾಕಿ ಮತ್ತೆ ಬೇಕಿದ್ರೆ ಮಣ್ಣನ್ನ ಹಾಕ್ಬೇಕು. ಯಾಕೆ ನಾವು ಇದನ್ನ ಹಾಕ್ತೇವೆ ಅಂದ್ರೆ, ನೀರೇನು ಹಾಕ್ತಿರಲ್ವಾ, ಆ ನೀರು ಹೆಚ್ಚಾದಂತ ನೀರು ಡೈರೆಕ್ಟ್ ಕೆಳಗೆ ಬರ್ಬೇಕಾದ್ರೆ ಸೊ ಅದಕ್ಕೆ ಸ್ವಲ್ಪ ಪ್ಲೇಸ್ ಬೇಕು. ಅದಕ್ಕೋಸ್ಕರ ನಾವು ಈ ತರ ಕಲ್ಲನ್ನ ಅಥವಾ ಈ ತರ ಏನಾದ್ರೂ ಯೂಸ್ ಮಾಡ್ಬೇಕು. ಓಕೆನಾ, ಈಗ ಮಾಡುವ. ಇದು ನನ್ನ ಫಸ್ಟ್ ಟೈಮ್ ನಾನು ಈ ತರ ಟ್ರೈ ಮಾಡುದು, ನೋಡುವ ಹೇಗ್ ಬರುತ್ತೆ ಏನಾಗುತ್ತೆ ಅಂತ. ಸೊ ಫಸ್ಟಿಗೆ ಇದನ್ನ ಒಂದೊಂದು ಲೇಯರ್ ಆಗಿ ಇದನ್ನ ಹಾಕ್ತಾ ಹೋಗ್ಬೇಕು, ಆಯ್ತಾ. ನೋಡಿ ಈ ತರ ಒಂದು ಲೇಯರ್ ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಉಂಟಲ್ವಾ ಮಣ್ಣನ್ನ ಸ್ಟಾರ್ಟಿಂಗಿಗೆ ಹಾಕಿ. ಇಲ್ಲಿ ನನ್ನ ಹತ್ರ ಕೋಕೋಪೀಟ್ ಅಷ್ಟಿಲ್ಲ ಆಯ್ತಾ, ಸ್ವಲ್ಪ ಇರೋದು, ಇದರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನೀವು ನೋಡಿದ್ರಲ್ಲ ಮುಂದೆ ಮ್ಯಾಜಿಕ್ ಸಾಯಿಲ್, ಅದನ್ನ ಮಿಕ್ಸ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕುವ. ಯಾಕಂದ್ರೆ ಇದಕ್ಕೆ ಜಾಸ್ತಿ ಏನು ಅಷ್ಟೇನು ನೀವು ಗೊಬ್ಬರ ಎಲ್ಲ ಹಾಕ್ಬೇಕಂತ ಏನಿಲ್ಲ. ಇದು ಒಳ್ಳೆ ರೀತಿ ಬೆಳೀತದೆ, ಇದಕ್ಕೆ ಅಷ್ಟು ಮೇಂಟೆನೆನ್ಸ್ ನೀವು ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ನಾನು ಮಣ್ಣು ಹಾಕಿದೆ, ಒಂದು ಲೇಯರ್ ಹಾಕಿದೆ. ಸೊ ಈಗ ನಾವು ಇದಕ್ಕೆ ಕೋಕೋಪೀಟ್ ಅನ್ನ ಹಾಕುವ. ಸೆಕೆಂಡ್ ಲೇಯರ್ ಬಂದ್ಬಿಟ್ಟು ಕೋಕೋಪೀಟ್ ಅನ್ನ ಹಾಕ್ತಾ ಇದ್ದೇನೆ ಹೀಗೆ. ಇಲ್ಲಿ ನಮ್ಮ ಹತ್ರ ಸ್ವಲ್ಪ ಇರೋದ್ರಿಂದಾಗಿ ಕೋಕೋಪೀಟ್ ಅಷ್ಟಿಲ್ಲಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಸಾಯಿಲ್, ಮ್ಯಾಜಿಕ್ ಸಾಯಿಲ್ ಇದ್ದು ಸಾಯಿಲ್, ಇದರಲ್ಲಿ ಎಲ್ಲ ಮಿಕ್ಸ್ ಇದೆ, ಕೋಕೋಪೀಟು ಇದೆ ಇದರಲ್ಲಿ. ಸೊ ಅದನ್ನು ಹಾಕ್ತೇನೆ ಥರ್ಡ್ ಲೇಯರ್. ಇದನ್ನು ಹಾಕಿದ ನಂತರ ಇನ್ನೊಮ್ಮೆ ಮಣ್ಣನ್ನು ಹಾಕುವ. ಈ ತರ ಇನ್ನೊಮ್ಮೆ ಮಣ್ಣನ್ನ ಹಾಕಿ ನೆಕ್ಸ್ಟ್ ನಿಮ್ಗೆ ಝೂಮ್ ಅಲ್ಲಿ ತೋರಿಸ್ತೇನೆ, ಆಯ್ತಾ. ನಾನು ಈ ಪ್ಲಾಂಟ್ ಅನ್ನ ಡೈರೆಕ್ಟ್ ಇದಕ್ಕೆ ಇಡ್ತಾ ಇದ್ದೇನೆ. ಸೊ ಸ್ವಲ್ಪ ಮೆಲ್ಲಗೆ ಸ್ಮೂತ್ ಆಗಿ ಒತ್ತಿ ನೆಕ್ಸ್ಟ್ ನೀವು ಇದಕ್ಕೆ ಉಂಟಲ್ಲ ಈಗ ಮಣ್ಣನ್ನ ಹಾಕ್ತಾ ಹೋಗಿ. ಕಂಪ್ಲೀಟ್ ಆಗಿ ಸೆಟ್ ಆಗಿದೆ. ಇನ್ನು ನೀವು ಇದಕ್ಕೆ ನೀರನ್ನ ಹಾಕಿ ಕೆಳಗೆ ಟ್ರೇಯನ್ನು ಇಡಬೇಕು. ಬನ್ನಿ ಮಾಡುವ, ಅದನ್ನು ಕೂಡ ಹೊರಗೆ ಇಡ್ತಾ ಇದ್ದೇನೆ ಇದನ್ನ ನಾನು ಕೊಂಡೋಗ್ತಾ ಇದ್ದೇನೆ ಹೊರಗೆ. ದಾಸವಾಳ ಗಿಡ ಇಲ್ಲಿದೆ, ಸೊ ಅದರ ಬದಿಯಲ್ಲಿ ಇಡ್ತೇನೆ. ಇದನ್ನ ಮಳೆ ಬರುವಾಗ ಮಾತ್ರ ಬೇರೆ ಕಡೆ ಶಿಫ್ಟ್ ಮಾಡ್ತೇನೆ, ಯಾಕಂದ್ರೆ ಅದಕ್ಕೆ ಜಾಸ್ತಿ ಮಳೆ ಬೀಳಬಾರ್ದು. ಇದಕ್ಕೆ ಟ್ರೇಯನ್ನ ಇಡುವ. ಕೆಳಗೆ ಟ್ರೇ ಯಾವಾಗ್ಲೂ ಇಡ್ಬೇಕು, ಯಾಕೆ ಹೇಳಿ, ನೀರು ಹೆಚ್ಚಾದ ನೀರು ಉಂಟಲ್ಲ ಇದ್ರೊಳಗೆ ಬೀಳುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕುವ. ಹಾಯ್, ಏನಂದ್ರೆ ಈಗ ನೈಟ್ ಆಗಿದೆ. ನಾನು ನಿಮ್ಗೆ ಇವತ್ತಿನ ಕೊತ್ತಂಬರಿ ಸೊಪ್ಪಿದ್ದು ಬೆಳವಣಿಗೆ ಬಗ್ಗೆ ಅಪ್ಡೇಟ್ ಕೊಡ್ಲಿಲ್ಲ ಅಲ್ಲ. ಬನ್ನಿ ನೋಡುವ.
ಸೊ ಗೈಸ್ ನೋಡಿ, ರಾತ್ರಿಯಲ್ಲಿ ಕಾಣಲಿಕ್ಕಿಲ್ಲ, ಬಟ್ ನನಗೆ ಬೆಳಿಗ್ಗೆ ತೆಗಿಲಿಕ್ಕೆ ಟೈಮ್ ಸಿಗಲಿಲ್ಲ. ನಾನು ಬಂದು ನೋಡಿ ಹೋಗಿದ್ದೇನೆ. ನೋಡಿ, ನನ್ನ ಪ್ಲ್ಯಾಂಟ್ ಸ್ವಲ್ಪ ಉದ್ದ ಬೆಳೀತಾ ಉಂಟಪ್ಪ, ಎಂತಂತ ಗೊತ್ತಿಲ್ಲ. ಹೀಗೆ ಇರುತ್ತಾ ಅಥವಾ ನಂದು ಮಾತ್ರ ಈ ಥರ ಆಗಿದೆ ಅಂತ ಕಮೆಂಟಲ್ಲಿ ಹೇಳಿ ಆಯ್ತಾ, ಯಾರಿಗಾದ್ರೂ ಗೊತ್ತಿದ್ರೆ. ಈಗ ಟೈಮ್ 8:41 ಆಯಿತು. ನೋಡುವ ಬ್ರಹ್ಮಕಮಲ ಅರಳಿದ ಅಂತ. ಓಹೋ ನೋಡಿ, ಲೈಟಾಗಿ ಚೇಂಜಸ್ ಕಾಣ್ತಾ ಇರ್ಬೋದು ನಿಮಗೆ. ಇದರ ವಿಶೇಷತೆ ಏನು ಗೊತ್ತಾ, ಇದು ನೈಟ್ ಹೊತ್ತು ಮಾತ್ರ ಅರಳುದು. ಹಾಗೂ ಇದರದ್ದು ಎಳೆ ಉಂಟಲ್ಲ, ಎಳೆಯ ಮುಖಾಂತರ ಈ ಹೂವು ಅರಳ್ತದೆ ಅಂತೆ. ಸೂಪರ್ ಅಲ್ವಾ? ಈಗ ಟೈಮಿಂಗ್ 9:17. ನೋಡುವ ಈಗ ಏನು ಚೇಂಜಸ್. ಈಗ ಕೂಡ ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ನೋಡುವ ಈಗ ಟೈಮ್ 9:54. ಈಗ ನನ್ನ ಜೊತೆ ಪತಿದೇವರು ಕೂಡ ಬರ್ತಾ ಇದ್ದಾರೆ, ನಾನು ಕೂಡ ಬರ್ತೇನೆ ನೋಡ್ಲಿಕ್ಕಂತ. ನೋಡುವ, ಸೋ 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 ಬ್ಯೂಟಿಫುಲ್. ನೋಡಿ ಗೈಸ್, ಏನ್ ಚೆನ್ನಾಗಿ ಅರಳಿದೆ ಅಲ್ವಾ, ಸಖತ್ತಾಗಿ ಅರಳಿದೆ. ತಾವರೆ ಹೇಗೆ ಅರಳುತ್ತೆ ನೋಡಿ, ಅದೇ ತರ. ವಾವ್, ಸೂಪರ್. 2 ಕಣ್ ಸಾಲದು ಇದನ್ನ ನೋಡ್ಲಿಕ್ಕೆ. ಇದರಲ್ಲಿ 2 ಮುಗ್ಗಿದೆ ನೋಡಿ. ಇದು ನಿನ್ನೆ ಅರಳಿತ್ತಂತೆ, ಆಂಟಿ ಹೇಳಿದ್ರು. ಅರಳಿದ ನಂತರ ಪುನೊಮ್ಮೆ ಅದೇ ತರ ಮುಗ್ಗಾಗುತ್ತೆ. ನಾನ್ ಮತ್ತೆ ನನ್ನ ಪತಿ ದೇವ್ರಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಕೆಲವು ವಿಡಿಯೋಸ್, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ನಾನಂತೂ ಫಸ್ಟ್ ಟೈಮ್ ನೋಡುದು ಇದನ್ನ. ಓಕೆ, ಇದಾಗಿತ್ತು 30 days ಚಾಲೆಂಜ್ ಇದ್ದು 12th ಡೇದು ಬ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಬ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.